ಕಾಂಗ್ರೆಸ್ ಬಂದರೆ ದೇಶ ಉದ್ಧಾರ ಆಗೋದಿಲ್ಲ, ಅದಂತೂ ಗ್ಯಾರಂಟಿ. ಅದೇ ನೋಡಿ, ಇಷ್ಟು ವರ್ಷದಿಂದ ಅಟ್ಲೀಸ್ಟ್ ಪಾಕಿಸ್ತಾನ ಏನಾರು ಗಲಾಟೆ ಮಾಡ್ತು ಅಂದರೆ ಅಮೇರಿಕನೋ ರಷ್ಯಾನೋ ಬಾಲ ಹಿಡಿಬೇಕಾಯ್ತು. ನೋಡಿ ಸ್ವಾಮಿ, ಈ ಥರ ಇದೆ ಅಂತ. ಅದೇ ಈಗ ಮೋದಿ ಸರ್ಕಾರ ಬಂದಮೇಲೆ ಅದೇ ನೋಡಿ, ಚೀನಾ ದೇಶ ಬಾರ್ಡ್ರ್ ಬಂದು ಸೈನ್ಯ ಎಲ್ಲ ನಿಲ್ಲಿಸ್ತೀಯಾ ನಿಲ್ಲಿಸು, ನೀನು ನಿಲ್ಲಿಸು, ನಾನು ನಿಲ್ಲಿಸ್ತೀನಿ ಅದಕ್ಕೆ ಮುಚ್ಕೊಳ್ತು. ಹಂಗೆ ಒಂದು ವಿಶ್ವಸಂಸ್ಥೆಯಲ್ಲಿ ಇಂಡಿಯಾ ಪ್ರೈಮ್ ಮಿನಿಸ್ಟ್ರು ಅಂದರೆ ಹುಡುಕ್ಬೇಕಾಯ್ತು, ಎಲ್ಲವ್ರೆ ಏನಪ್ಪ ಏನು ಅಂತ. ಇವತ್ತು ಅಮೇರಿಕ ರಷ್ಯಾ ಅಂತ ಮುಂದುವರೆದ ರಾಷ್ಟ್ರದ ಜೊತೆಗೆ ನಮ್ಮ ಪ್ರಧಾನಿನೂ ಇರ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ನೀವೇ ಯೋಚನೆ ಮಾಡಿ ಅಲ್ಲ. ಹಂಗೆ ಅಷ್ಟೇ ಅಲ್ಲದೆ ಆಮೇಲೆ ಇದು ಮಿಲಿಟ್ರಿದು ಸೌಕರ್ಯಗಳು ಏನು ಬೇಕು ನಮ್ಮ ದೇಶಕ್ಕೆ, ಏನೇನು ಇಲ್ಲಿ ಕರ್ನಾಟಕದಲ್ಲೂ ಬಿ ಜೆ ಪಿ ಬರೋ ಸಾರ್, ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕರು ಸರಿ ಇಲ್ಲ, ಇಲ್ಲ ಪಕ್ಕ ಬರ್ತದೆ ಇಲ್ಲೂ. ಆದ್ದರಿಂದ ಕರೆಕ್ಟಾಗಿ ಇಲ್ಲಿ ಕರ್ನಾಟಕದಲ್ಲಿ ನಾಯಕರು ಸರಿ ಇಲ್ಲದೆ ಇರೋದಕ್ಕೆ ಬಿ ಜೆ ಪಿ ಸೋಲ್ದು. ಇಲ್ಲವರೆಗೆ ಕರೆಕ್ಟಾಗಿ ಬಿ ಜೆ ಪಿನೇ ಬರೋ ಚಾನ್ಸಸ್ ಇತ್ತು.